ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸಾಮೂಹಿಕ ಶ್ರೀ ಮಂಗಳಗೌರಿ ಪೂಜಾ ಕಾರ್ಯಕ್ರಮ. ಚೇಳೂರು ಪಟ್ಟಣದ HVN ಕಲ್ಯಾಣ ಮಂಟಪದಲ್ಲಿ ಪ್ರಗತಿ ಬಂಧು ಸ್ವಸಹಾಯ ಸಂಘದ ಒಕ್ಕೂಟದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿಯಲ್ಲಿ ಮಂಗಳವಾರ ಸಾಮೂಹಿಕ ಶ್ರೀ ಮಂಗಳಗೌರಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ವೇಳೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಸಾಲವನ್ನು ಪಡೆದಿರುವ ಹಾಗೂ ಸದಸ್ಯತ್ವವನ್ನು ಪಡೆದಿರುವಂತಹ ಹಲವು ದಂಪತಿಗಳಿಗೆ ಮಂಗಳಗೌರಿ ಪೂಜಾ ಕಾರ್ಯಕ್ರಮವನ್ನು ನಡೆಯಿತು. ಈ ವೇಳೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಿರ್ದೇಶಕರು ಸೀನಪ್ಪ, ಕರ್ನಾಟಕದಲ್ಲಿ ಸುಮಾರು ಕುಟುಂಬಗಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿಯಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದೇವೆ ಹಾಗೂ ನಮ್ಮ ಸಂಘಟನೆಯಿಂದ ಕಟ್ಟಡ ಕಟ್ಟೆಯ ವ್ಯಕ್ತಿಯನ್ನು ಗುರುತಿಸಿ ಅವರನ್ನು ಸಮಾಜದ ಮುಖ್ಯ ವಾಹಿನಿಯಲ್ಲಿ ತರುವಂತಹ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೇವೆ ಎಂದು ಹಾಗೂ ಶಿಕ್ಷಣ ಇಲಾಖೆ ಹಾಗೂ ವಿವಿಧ ಕಾರ್ಯಕ್ರಮಗಳನ್ನು ಕುರಿತು ನೀಡಿರುವಂತಹ ಸಹಾಯದ ಕುರಿತು ಮಾಹಿತಿ ನೀಡಿದರು. ನಂತರ ಇದೇ ವೇಳೆ ಚೇಳೂರು PSI ಹರೀಶ್ ಮಾತನಾಡಿ, ಗ್ರಾಮೀಣ ಜನತೆಯು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿಯಲ್ಲಿ ಸಾಲವನ್ನು ಪಡೆದಿರುವ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೂ ಜೀವನ ಕಟ್ಟಿಕೊಳ್ಳಲು ಸಹಾಯ ಮಾಡಿಕೊಳ್ಳಬೇಕು ಎಂದರು. ಇದೇ ವೇಳೆ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವ ಸರಗಳ್ಳರ ಕುರಿತು ಮಹಿಳೆಯರಿಗೆ ಮುನ್ನೆಚ್ಚರಿಕೆಯ ಸಲಹೆಗಳನ್ನು ನೀಡಿದರು ಹಾಗೂ ಫೋಕೋ ಕಾಯಿದೆಯ ಕುರಿತು ಬಾಲ್ಯ ವಿವಾಹದ ಬಗ್ಗೆ ಹಾಗೂ ಅದರಿಂದ ಆಗುವ ಪರಿಣಾಮಗಳ ಬಗ್ಗೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೌಸ್ತರ್, ಕನ್ವೀನರ್ ಮಂಜುನಾಥ್, ಮೇಲ್ವಿಚಾರಕರು ಪ್ರಭಾವತಿ, ಸೇವಾ ಪ್ರತಿನಿಧಿಗಳಾದ ಮಂಜುಳಾ, ಕಲ್ಯಾಣ್, ಶಬಾನಾ, ವೆಂಕಟರಮಣಮ್ಮ, ಗಾಯತ್ರಿ ಸೇರಿದಂತೆ ಮತ್ತಿತರರು ಹಾಜರಾಗಿದ್ದರು. ವರದಿಗಾರರು ರಾಮಾಂಜನೇಯ S, ವಿಜಯ ನ್ಯೂಸ್, ಚೇಳೂರು. ಸ್ಥಳೀಯ ಮಾಹಿತಿಗಾಗಿ ವಿಜಯ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯೋಜನಾ ಕಚೇರಿ ವ್ಯಾಪ್ತಿಯಲ್ಲಿ ಚೇಳೂರು ವಲಯದ ಸಾಮೂಹಿಕ ಶ್ರೀ ಮಂಗಳಗೌರಿ ಪೂಜಾ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ನಾವಿದ್ದು ಈ ಒಂದು ಆಗಮಿಸಿ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲ ಅಡಿಪಾಯ ಮತ್ತು ಯೋಜನೆಯಲ್ಲಿ ಸಾಕಷ್ಟು ಜನಪರ ಸಮಾಜ ಸೇವೆಗಳನ್ನು ಮಾಡಿರುವಂತಹ ನಮ್ಮ ಬೆಂಗಳೂರು ಪ್ರಾದೇಶಿಕ ವ್ಯಾಪ್ತಿಯ ಗೌರವಾನ್ವಿತ ಪ್ರಾದೇಶಿಕ ನಿರ್ದೇಶಕರಾಗಿರುವಂತಹ ಶ್ರೀ ಶ್ರೀನಪ್ಪ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಾಗೇಪಲ್ಲಿ ಯೋಜನಾ ಕಚೇರಿಯ ಪರವಾಗಿ ಹಾಗೂ ಚೇಳೂರು ವಲಯದ ಎಲ್ಲ ನನ್ನ ಪಾಲುದಾರರ ಕುಟುಂಬಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಅಧ್ಯಕ್ಷರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪರವಾಗಿ ಹಾಗೂ ಪಾಲ್ಗೊಂಡಿರುವಂತಹ ಎಲ್ಲ ನನ್ನ ಪಾಲುದಾರ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಗಳಾಗಿ ಆಗಮಿಸಿರುವಂತಹ ಚೇಳೂರು ಪೊಲೀಸ್ ಠಾಣೆಯ PSI ಸರ್ ಹರೀಶ್ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪರವಾಗಿ ಹಾಗೂ ಪಾಲ್ಗೊಂಡಿರುವಂತಹ ಸ್ವಾಗತವನ್ನು ಹಾಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಪ್ರಶಾಂತ್ ಸರ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಪುಷ್ಪಗುಚ್ಛದೊಂದಿಗೆ ಸ್ವಾಗತವನ್ನು ಹಾಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಕೊಂಡಾಗ ಅವರು ಕೂಡ ಬಹಳ ಸಂತೋಷದಿಂದ ನಮಗೆ ಈ ಒಂದು ಸಭಾಂಗಣದ ಪರವಾಗಿ ಹಾಗೂ ಪಾಲ್ಗೊಂಡಿರುವಂತಹ ಎಲ್ಲ ನನ್ನ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಹಾಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಧ್ಯಕ್ಷರು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಅವರಂತಹ ರಾಜಶ್ರೀ ಡಾಕ್ಟರ್ D ವೀರೇಂದ್ರ ಹೆಗಡೆ ಹಾಗೂ ಮಾತೃಶ್ರೀ ಹೇಮಾವತಿ ಹೆಗಡೆ ಅವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಈ ದಿವಸ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಚೇಳೂರು ಇದರ ಸಹಯೋಗದೊಂದಿಗೆ
ಸಾಮೂಹಿಕ ಶ್ರೀ ಮಂಗಳಗೌರಿ ಪೂಜಾ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರಂತಹ ಗೌರವಾನ್ವಿತರಂತಹ ಶ್ರೀಮತಿ ಕೌಸ್ತಭ್ ಅವರೇ, ವೇದಿಕೆಯಲ್ಲಿ ನಮ್ಮ ಜೊತೆ ಉಪಸ್ಥಿತರಿರುವಂತಹ ಗೌರವಾನ್ವಿತರಂತಹ ವೃತ್ತಕಾನ್ಯ ಗೌರವಾನ್ವಿತರಂತಹ ಶ್ರೀ ಹರೀಶ್ ಅವರೇ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಶ್ರೀ ಸೈಯದ್ ಮುಸಾಯಿದ್ ಅವರೇ, ವೇದಿಕೆಯಲ್ಲಿ ನಮ್ಮೊಂದಿಗಿರುವಂತಹ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಿರ್ದೇಶಕರಾದ ಪ್ರಶಾಂತ್ ಅವರೇ, ಯೋಜನಾಧಿಕಾರಿ ಅಂತ ಪ್ರವೀಣ್ ಅವರೇ, ಈ ಒಂದು ಕಾರ್ಯಕ್ರಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಕೌಸ್ತರ್ ಅವರು ಕೂಡ ಶ್ರೀಕ್ಷೇತ್ರದಂತಹ ಗ್ರಾಮಾಭಿವೃದ್ಧಿ ಯೋಜನೆ ಪರವಾಗಿ ಪ್ರೀತಿಪೂರ್ವಕವಾಗಿ ಅಭಿವಂದನೆಯನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪರವಾಗಿ ಹಾಗೂ ಪಾಲ್ಗೊಂಡ ಎಲ್ಲ ನನ್ನ ಪಾಲುದಾರ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಅಭಿವಂದನೆಯನ್ನ ದೂರ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಫುಲ್ಲು ಸೇರ್ಗೊಚ್ಕೊಬೇಕು. ಯಾರೋ ಒಬ್ಬ ಅನುಮಾನವಾಗಿ ಬರ್ತಾ ಇದ್ದಾನೆ, ನೀವು ಚಿನ್ನ ಹಾಕಿದ್ರೆ ಫುಲ್ಲು ಸೇರ್ಗೊಚ್ಕೊಳ್ಳಿ. ಎಲ್ಲರೂ ಆಲ್ಮೋಸ್ಟ್ ಎಲ್ಲ ನಮ್ಮ ಹಳ್ಳಿ ಕಡೆ ಎಲ್ಲರೂ ಸೀರೆ ನೋಡೋದು, ಬೇರೆ ಕಡೆ ಇದ್ದಂಗೆ ಇದೇ ನೋಡೋದು, ಎಲ್ಲ ಸೀರೆ ನೋಡ್ಬಿಟ್ಟು ಯಾರೋ ಎಲ್ಲರೂ ವಾಕಿಂಗ್ ಹೋಗ್ತಾ ಇರ್ತೀರಿ. ನಮ್ಮ ಚೇಳೂರು ಬೆಳಗ್ಗೆ ಸಂಜೆ 2 ಟೈಮ್ ವಾಕಿಂಗ್ ಹೋಗ್ತಾ ಇರ್ತಾರೆ. ಫುಲ್ಲು ಸೇರ್ಗೊಚ್ಕೊಂಡು ವಾಕಿಂಗ್ ಹೋಗಿ, ಇಲ್ಲ ಸೆಟ್ ಹಾಕೊಂಡಿರ್ತೀರಿ, ಫುಲ್ ಕವರ್ ಹಾಕ್ಬೇಕು. ಆ ರೀತಿ, ಯಾಕಂದ್ರೆ ಬಾಧೆ ಬಿದ್ದು ತಗೊಂಡಿರ್ತೀವಿ, ಅವ್ರು ಈಸಿಯಾಗಿ ಕಿತ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ನೀವು ಕೊಡೋದು, ನಮ್ಮ ಹತ್ರ ಕಂಪ್ಲೇಂಟ್ ಕೊಡೋದು, ನಾವು ಇಟ್ಕೊಂಡ್ಬಿಡೋದು, ಅದು ಬೇರೆ ಇರುತ್ತೆ. ಆದರೆ ಆ ಸದ್ಯದ ಮಟ್ಟಿಗೆ ಆದ್ದರಿಂದ ಎಲ್ಲರೂ ಇದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ನಿಮ್ಮ ನಿಮ್ಮ ಒಡವೆಗಳಿಗೆ ಜವಾಬ್ದಾರರಾಗಿ ಇರಲಿ. ಇನ್ನೊಂದು ನೆಕ್ಸ್ಟ್ ವರ್ಷನ್ ಬಂದರೆ ಅಟೆನ್ಷನ್ ಡೈವರ್ಷನ್ ಅಂತಾರೆ. ಅಟೆನ್ಷನ್ ಡೈವರ್ಷನ್ ಅಂದರೆ ಈಗ ಯಾರೋ ಒಬ್ಬ ಬರ್ತಾನೆ, ನಿಮ್ಮ ಮನೆಗಳ ಹತ್ರ ಬರೋದು, ನಿಮ್ಮನ್ನ ಸುಮ್ಮನೆ ಏನೋ ಒಂದು ವಿಚಾರಕ್ಕೆ ಮಾತಾಡ್ಸೋದು. ಆಮೇಲೆ ಇನ್ನೊಂದು ನಮ್ಮ ಹಳ್ಳಿ ಕಡೆ ಒಂದು ಮೂಢನಂಬಿಕೆನೂ ಇದೆ. ಏನೋ ಒಂದು ಇದು ಪೂಜೆ ಗೀಜೆ ಮಾಡಿಸ್ಬಿಟ್ರೆ ಮಲಗಿರೋ ಹಂಗೆ ಎದ್ದು ಬಂದ್ಬಿಡ್ತಾರೆ, ಇಲ್ಲಾಂದ್ರೆ ಯಾವುದೋ ಒಂದು ಮಂತ್ರ ಆಗಿಬಿಟ್ರೆ ಏನೋ ಒಂದು ಆಗೋಗ್ಬಿಡುತ್ತೆ. ನನಗೆ ನಮ್ಮ ಒಂದು ಸ್ಟೇಷನ್ ಲಿಮಿಟ್ಸಲ್ಲಿ ಬೇರೆ ಸ್ಟೇಷನ್ ಲಿಮಿಟ್ಸಲ್ಲಿ ಆಗಿರೋ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ.